ಎಲ್ಲರಿಗೂ ನಮಸ್ಕಾರ. ಇವತ್ತು ವಾಸವಿ ದೇವಿ ಮೇಲೆ ಒಂದು ಚರಿತ್ರೆ, ವಾಸವಿ ಚರಿತ್ರೆ ಮೇಲೆ ಒಂದು ಲಾವಣಿ ಹಾಡ್ತಾ ಇದ್ದೀನಿ. ಕೇಳಿರಿ ಕೇಳಿರಿ ವಾಸವಿ ಚರಿತೆಯ ಪೇಳ್ವೆವು ನಾವು ನಿಮಗಿಂದು, ದುಷ್ಟರ ಶಿಕ್ಷಿಸಲೆಂದು ಶಿಷ್ಟರ ರಕ್ಷಿಸಲೆಂದು. ಆಂಧ್ರ ಪ್ರದೇಶದ ಪೆನಗೊಂಡೆಯಲ್ಲಿ ಕುಸುಮ ದಂಪತಿಗಳಿದ್ದರು. ಮಕ್ಕಳಿಲ್ಲವೆಂಬ ಚಿಂತೆ ಅವರದು ಸದಾ ಕಾಡುತ್ತಿತ್ತು. ಗುರುಭಾಸ್ಕರಾಚಾರ್ಯರಲ್ಲಿ ಬೇಡಿದರು ಸಂತತಿಗೆಂದು, ಪುತ್ರ ಕಾಮಿಷ್ಟಿ ದಾರಿಯೊಂದೇ ಎಂದು ಅವರು ಹರಸಿದರು. ಯಾಗವ ಮಾಡಿದ ಫಲದಿಂದ ಅಗ್ನಿದೇವನು ಪ್ರತ್ಯಕ್ಷ ಕೊಟ್ಟನು ಶ್ರೇಷ್ಠಿ ದಂಪತಿಗಳಿಗೆ ಪಾಯಸವನ್ನು ಭಜಿಸಲೆಂದು. ನವಮಾಸಗಳು ಕಳೆದುವು, ಬಂದಿತು ವೈಶಾಖ ಶುದ್ಧ ದಶಮಿಯಂದು. ಜನ್ಮ ತಾಳಿದಳು ವಾಸವಿ ವಿಶ್ವರೂಪನ ಜತೆಯಲ್ಲಿ. ಬಾಲಲೀಲೆಗಳ ನೋಡಿ ಹರ್ಷದಿ ಮಾತಾಪಿತೃಗಳು, ವಿದ್ಯಾದಾಯಿನಿ ಭಕ್ತಿ ಸ್ವರೂಪಿಣಿ ಆದಳು ವಾಸವಿ ಕೌಮಾರಿ. ವಿಷ್ಣುವರ್ಧನ ರಾಜನು ಬಂದನು ಪೆನಗೊಂಡೆಪುರವ ನೋಡಲು. ತಕ್ಷಣ ನೋಡಿದ ದೇವಿಯನ್ನು ಮೋಹಿತನಾದನು ರಾಜನು. ದೇವಿಯನ್ನು ವರಿಸಲೆಂದು ಹಠ ಹಿಡಿಯಲು ರಾಜನು. ಕುಲ ಬಾಂಧವರೆಲ್ಲ ಸೇರಿದರು, ಒಮ್ಮತಕ್ಕೆ ಬಂದರು. 102 ಗೋತ್ರದ ವೈಶ್ಯರು ಖಂಡಿಸಿದರು ಮದುವೆಯನ್ನು. ಆದಿಶಕ್ತಿಯು ತೋರಿದಳು ತನ್ನ ವಿಶ್ವರೂಪವನ್ನು. 102 ವೈಶ್ಯ ದಂಪತಿಗಳು ಅಗ್ನಿಗೆ ಆಹುತಿಯಾದರು. ವಾಸವಿ ದೇವಿಯು ಅಗ್ನಿದೇವನಿಗೆ ಆತ್ಮಾರ್ಪಣೆಯ ಮಾಡಿಕೊಂಡಳು. ದಾತೆಯು ಕೇಳಿದ ರಾಜನ ಶಿರವು ಸಹಸ್ರ ಹೋಳಾಯಿತು. ಪರಾಶಕ್ತಿಯು ತೋರಿದಳು ತನ್ನ ವಿಶ್ವರೂಪವನ್ನು. ಜೈ ಜೈ ಮಂಗಳ ವಾಸವಿಗೆ, ಚಿನ್ಮಯ ರೂಪಿಣಿ ಕನ್ನಿಕೆಗೆ. ಜೈ ಜೈ ಮಂಗಳ ವಾಸವಿಗೆ, ವಾಸವಿ ಧಾಮದ ಕನ್ನಿಕೆಗೆ. ವೈಶ್ಯರ ಕುಲದ ಕನ್ನಿಕೆಗೆ, ವೈಶ್ಯರ ಕುಲದ ಕನ್ನಿಕೆಗೆ, ವೈಶ್ಯರ ಕುಲದ ಮಾತೆಗೆ, ವೈಶ್ಯರ ಕುಲದ ಸಂರಕ್ಷಣಿಗೆ, ವೈಶ್ಯ ಕುಲದ ಸಂರಕ್ಷಣಿಗೆ. ಜೈ 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 ವಾಸವಿ ಮಾತೆಗೆ.